ರಾಜಪುರ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದ್ದು ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ಜಲಾವೃತಗೊಂಡಿದೆ. ಇನ್ನು ನದಿ ಪಕ್ಕದ ಗ್ರಾಮಗಳ ಸಂಪರ್ಕ ಕೂಡ ಮುಳುಗಡೆಯಾಗಿರುವಂಥದ್ದು. ದೂದ್ಗಂಗಾ ನದಿಯಲ್ಲಿ 44,000 ಕ್ಯೂಸೆಕ್ ಒಳಹರಿವಿನಿಂದಾಗಿ ಇನ್ನು ಕಲ್ಲೋಳ ಬ್ಯಾರೇಜ್ನಲ್ಲಿ 2,51,333 ಕ್ಯೂಸೆಕ್ ಒಳಹರಿವು ಉಂಟಾಗಿದೆ. ಇನ್ನು ನಿನ್ನೆ ಸಂಜೆ ಅಂದರೆ ಗುರುವಾರ ಕೃಷ್ಣಾ ನದಿಯಲ್ಲಿ 2,26,707 ಕ್ಯೂಸೆಕ್ ಒಳಹರಿವಿತ್ತು. ಇವತ್ತಿಗೆ ಹೋಲಿಸಿದ್ರೆ 24,626 ಕ್ಯೂಸೆಕ್ ಒಳಹರಿವು ನೀರು ಹೆಚ್ಚಾಗಿದೆ. ಇದರ ಪರಿಣಾಮದಿಂದಾಗಿ ನದಿಯಲ್ಲಿ ಮತ್ತೆ 2 ಅಡಿಯಷ್ಟು ನೀರು ಎತ್ತರವಾಗಿರುವಂಥದ್ದು. ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿತು. ಹಲವು ಬೆಳೆಗಳು ಕೂಡ ಜಲಾವೃತಗೊಂಡಿದೆ. ಇನ್ನು ನದಿ ಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ಹಾಗೆ ಗ್ರಾಮವನ್ನು ಸಂಪರ್ಕ ಮಾಡಿಸುವಂತಹ ಜಾಗಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಗ್ರಾಮಸ್ಥರು ಸುತ್ತುವರೆದು ಗ್ರಾಮಗಳ ಸಂಪರ್ಕ ಇದೀಗ ಕಡಿತಗೊಂಡಿದೆ. ಕೃಷ್ಣಾ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇತ್ತು. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮಳೆ ತಗ್ಗಿದ್ರೂ ಕೂಡ ರಾಜ್ಯಕ್ಕೆ ಇನ್ನೂ 2 ದಿನ ನೀರು ಬರುವಂತಹ ಸಾಧ್ಯತೆ ಇದೆ.